ಶ್ರೀಲಂಕಾದಲ್ಲಿ ಒಂದಿಲ್ಲೊಂದು ದಾಳಿಗಳು ನಡೀತಾನೆ ಇರುತ್ತವೆ. ಅಲ್ಲಿನ ಜನರೇ ಸೇಫ್ ಇಲ್ಲ. ಅಂಥದ್ರಲ್ಲಿ ಹೊರ ದೇಶದವರಿಗೆ ಹೇಗೆ ತಾನೇ ರಕ್ಷಣೆ ಕೊಡ್ತಾರೆ? ಅದರಲ್ಲೂ ಕ್ರೀಡಾಪಟುಗಳಿಗೆ ಭದ್ರತೆ ಅನ್ನೋದು ಕನಸಿನ ಮಾತೆ. ಯಾಕಂದ್ರೆ ಶ್ರೀಲಂಕಾ ಆಟಗಾರರ ಮೇಲಿನ ದಾಳಿಯನ್ನು ಮರೆಯೋಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. 1996ರಿಂದ ಪಾಕಿಸ್ತಾನ ಒಮ್ಮೆ ಕೂಡ ಐಸಿಸಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿಲ್ಲ. 2009ರಲ್ಲಿ ಶ್ರೀಲಂಕಾ ಕ್ರಿಕೆಟ್ ತಂಡದ ಮೇಲೆ ನಡೆದ ದಾಳಿಯ ನಂತರ ಆತಿಥ್ಯ ವಹಿಸುವ ಅವರ ಕನಸು ಕೂಡ ನಾಶವಾಗಿತ್ತು. ಅದರಲ್ಲೂ ಶ್ರೀಲಂಕಾ ವಿರುದ್ಧವೇ 10 ವರ್ಷಗಳ ನಂತರ ಪಾಕಿಸ್ತಾನ ತಂಡ ತನ್ನ ಮೊದಲ ತವರಿನ ಸರಣಿಯನ್ನು ಆಡಿತ್ತು. ಇದೀಗ ಸಾರ್ವಕಾಲಿಕ ಹೆಚ್ಚಿನ ಭದ್ರತಾ ಕಾಳಜಿಗಳೊಂದಿಗೆ ಚಾಂಪಿಯನ್ಸ್ ಟ್ರೋಫಿ 2025ರ ಆತಿಥ್ಯದ ಹಕ್ಕುಗಳನ್ನು ಪಡೆಯುವಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಯಶಸ್ವಿಯಾಗಿದೆ. ಆದ್ರೀಗ ಭಾರತದ ದೃಢ ನಿರ್ಧಾರದಿಂದ ಆ ಕನಸೂ ಕೂಡ ಕೈತಪ್ಪಿ ಹೋಗೋ ಆತಂಕ ಶುರುವಾಗಿದೆ. 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಪಾಕಿಸ್ತಾನದಲ್ಲಿ ನಡೆಸೋಕೆ ಐಸಿಸಿ ಅನುಮತಿಯನ್ನು ನೀಡಿದೆ. ಅದರಂತೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಶೆಡ್ಯೂಲ್ ಕೂಡ ಫಿಕ್ಸ್ ಮಾಡಿದೆ. ಫೆಬ್ರವರಿ 19ರಂದು ಉದ್ಘಾಟನಾ ಪಂದ್ಯವನ್ನು ಕರಾಚಿಯಲ್ಲಿ ಆಯೋಜಿಸಲಾಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನು ಭಾರತ ತಂಡ ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ಕಣಕ್ಕಿಳಿಯಲಿದೆ. ಇಲ್ಲಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಒಟ್ಟಾರೆ 8 ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದು ಮಾರ್ಚ್ 1ರಂದು ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯಲಿದೆ. ಭಾರತದ ಎಲ್ಲಾ ಪಂದ್ಯಗಳನ್ನು ಲಾಹೋರ್ನಲ್ಲೇ ನಡೆಸುವುದಾಗಿ ಪಿಸಿಬಿ ಹೇಳಿದೆ. ಬಟ್ ಪಾಕಿಸ್ತಾನಕ್ಕೆ ಭೇಟಿ ನೀಡಲು ಭಾರತ ಸರ್ಕಾರ ಈವರೆಗೂ ಕೂಡ ಬಿಸಿಸಿಐಗೆ ಒಪ್ಪಿಗೆಯನ್ನು ನೀಡಿಲ್ಲ. ಟೀಂ ಇಂಡಿಯಾ ಆಟಗಾರರ ರಕ್ಷಣಾ ದೃಷ್ಟಿಯಿಂದ ಒಪ್ಪಿಗೆ ನೀಡೋ ಸಾಧ್ಯತೆ ಕೂಡ ಕಡಿಮೆ ಇದೆ. ಹೀಗಾಗಿ ಬಿಸಿಸಿಐ ಸರ್ಕಾರದ ಒಪ್ಪಿಗೆ ಇಲ್ಲದೆ ಪಾಕ್ಗೆ ಕಾಲಿಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಭಾರತದ ಇದೇ ದಿಟ್ಟ ನಿರ್ಧಾರದಿಂದ ಈಗ ಟೂರ್ನಿಯೇ ಶಿಫ್ಟ್ ಆಗುತ್ತೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಭದ್ರತಾ ಕಾರಣದಿಂದ ಪಾಕಿಸ್ತಾನಕ್ಕೆ ಬಿಸಿಸಿಐ ಪ್ರವಾಸ ಕೈಗೊಳ್ಳದೇ ಇದ್ರೆ ದುಬೈ ಅಥವಾ ಶ್ರೀಲಂಕಾಕ್ಕೆ ಟೂರ್ನಿ ಶಿಫ್ಟ್ ಆಗಲಿದೆ ಎಂದು ಟೈಮ್ಸ್ ನೌ ವರದಿ ಮಾಡಿದೆ. ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಕೂಡ ಟೀಂ ಇಂಡಿಯಾ ಆಟಗಾರರು ಪಾಕಿಸ್ತಾನಕ್ಕೆ ಪ್ರವಾಸ ಮಾಡದೇ ಇದ್ರೆ ಟೂರ್ನಿ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಎಂದಿದ್ದಾರೆ. ಇದೇ ವಿಚಾರವಾಗಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿಗಳು ಕೂಡ ಭಾರತದ ನಿರ್ಧಾರ ಪರ ಇವೆ. ಐಸಿಸಿ ವಾರ್ಷಿಕ ಸಮ್ಮೇಳನ ಸಭೆಯಲ್ಲೂ ಕೂಡ ಭಾರತದ ಪರ ನಿಲ್ಲೋದಾಗಿ ಹೇಳಿವೆ. ಹೀಗಾಗಿ ಭಾರತ ಪಾಕಿಸ್ತಾನಕ್ಕೆ ಕಾಲಿಡದೇ ಇದ್ರೆ ಇಡೀ ಟೂರ್ನಿಯ ಶಿಫ್ಟ್ ಆಗೋ ಆತಂಕ ಈಗ ಪಾಕಿಸ್ತಾನದ ಟೆನ್ಷನ್ಗೆ ಕಾರಣವಾಗಿದೆ. ಹಾಗೇನಾದ್ರೂ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಪಾಕಿಸ್ತಾನದಿಂದ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದ್ದೆ ಆದ್ರೆ ಅದಕ್ಕೆ ಕಾರಣವೇ ಅವರ ಹಠಮಾರಿ ಧೋರಣೆ. 2025ರ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಎಲ್ಲಾ ಪಂದ್ಯಗಳನ್ನು ತನ್ನ ದೇಶದಲ್ಲಿಯೇ ಆಯೋಜನೆ ಮಾಡೋದಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹಠಕ್ಕೆ ಬಿದ್ದಿದೆ. ಅಲ್ಲದೆ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸುವ ಪ್ರಸ್ತಾವನೆಗಳನ್ನು ಕೂಡ ಒಪ್ಪಿಕೊಳ್ತಿಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಲು ಪಾಕಿಸ್ತಾನಕ್ಕೆ ಬರಲು ಭಾರತ ತಂಡ ಒಪ್ಪದೇ ಇದ್ರೆ 2026ರಲ್ಲಿ ನಡೆಯಲಿರುವ T20 ವಿಶ್ವಕಪ್ ಪಂದ್ಯಾವಳಿಯಿಂದ ಹಿಂದೆ ಸರಿಯೋದಾಗಿ ಪಾಕಿಸ್ತಾನ ಬೆದರಿಕೆ ಕೂಡ ಹಾಕಿದೆ. ಒಂದು ವೇಳೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಾರತದ ಪಂದ್ಯಗಳನ್ನು ತಟಸ್ಥ ಸ್ಥಳದಲ್ಲಿ ಆಡಿಸೋಕೆ ಒಪ್ಪಿಕೊಂಡಿದ್ರೆ ಟೂರ್ನಿ ಶಿಫ್ಟ್ ಆಗುವುದನ್ನು ತಪ್ಪಿಸಬಹುದು. ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗದಿದ್ರೆ ಶ್ರೀಲಂಕಾದಲ್ಲಿ ಭಾರತದ ಎಲ್ಲಾ ಪಂದ್ಯಗಳನ್ನು ನಡೆಸೋಕೆ ಅವಕಾಶ ಇದೆ. ಹೀಗಾಗಿ ಪಾಕಿಸ್ತಾನ ಇನ್ನಾದರೂ ತನ್ನ ಮೊಂಡಾಟ ಬಿಟ್ಟು ಟೀಂ ಇಂಡಿಯಾದ ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತಾ ಇಲ್ಲ ಮತ್ತದೇ ರಾಗ ಮತ್ತದೇ ಹಾಡು ಎಂಬಂತೆ ಟೂರ್ನಿ ಆಯೋಜನೆ ಮಾಡೋ ಅವಕಾಶವನ್ನು ಕಳೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು.